ಶಿಕಾರಿಪುರ ನಗರದಲ್ಲಿ ಈಶ್ವರ್ ಫೌಂಡೇಶನ್, ಶಿಕಾರಿಪುರ ಈಶ್ವರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಹಾಗೂ ಸಾಧನಾ ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾದ ಪ್ರತಿಭಾ ಪುರಸ್ಕಾರ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾರ್ಗದರ್ಶನ ಕಾರ್ಯಾಗಾರವನ್ನು ಅತ್ಯಂತ ಅದ್ದೂರಿಯಾಗಿ ಹಾಗೂ ಅಭೂತಪೂರ್ವವಾಗಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶಿಕಾರಿಪುರ ತಾಲೂಕಿನ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 85% ಹೆಚ್ಚು ಅಂಕ ಗಳಿಸಿದ 1200ಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಿ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಗಿದ್ದು, ಅವರೊಂದಿಗೆ ಪೋಷಕರು, ಶಿಕ್ಷಕರು, ಶಿಕ್ಷಣ ಪ್ರೇಮಿಗಳು ಮತ್ತು ಗಣ್ಯರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಕ್ಷಣಗಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದವು. ರಾಜ್ಯದ ಹೆಸರಾಂತ ಸಂಪನ್ಮೂಲ ವ್ಯಕ್ತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆ, ಉನ್ನತ ಶಿಕ್ಷಣ, ವ್ಯಕ್ತಿತ್ವ ವಿಕಸನ, ವೃತ್ತಿ ಆಯ್ಕೆ ಹಾಗೂ ಜೀವನ ಮೌಲ್ಯಗಳ ಕುರಿತು ನೀಡಿದ ಪ್ರೇರಣಾದಾಯಕ ಮಾರ್ಗದರ್ಶನ ವಿದ್ಯಾರ್ಥಿಗಳಲ್ಲಿ ಹೊಸ ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನು ಮೂಡಿಸಿತು. ಈ ಕಾರ್ಯಕ್ರಮ ಕೇವಲ ಪ್ರಶಸ್ತಿ ಪ್ರದಾನ ಸಮಾರಂಭವಾಗಿರದೆ ಸಾವಿರಾರು ವಿದ್ಯಾರ್ಥಿಗಳ ಕನಸುಗಳಿಗೆ ಹೊಸ ದಿಕ್ಕು ತೋರಿಸಿದ ಶೈಕ್ಷಣಿಕ ಚಳುವಳಿಯಾಗಿ ಮೂಡಿಬಂತು. ಈ ಐತಿಹಾಸಿಕ ಕಾರ್ಯಕ್ರಮದ ಯಶಸ್ಸಿಗೆ ನೇರವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮುಖ್ಯ ಅತಿಥಿಗಳು, ಸಂಪನ್ಮೂಲ ವ್ಯಕ್ತಿಗಳು, ಶಿಕ್ಷಕರು, ಪೋಷಕರು, ಮಾಧ್ಯಮ ಮಿತ್ರರು, ಸ್ವಯಂ ಸೇವಕರು, ಸಂಘಟಕರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈಶ್ವರ್ ಫೌಂಡೇಶನ್, ಶಿಕಾರಿಪುರ ಹಾಗೂ ಶ್ರೀ ಈರೇಶ್ ಎನ್ವಿ ಅವರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತು ಅನಂತ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಹಕಾರ ಹಾಗೂ ಆಶೀರ್ವಾದದಿಂದಲೇ ಈ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ಸು ಕಂಡಿದೆ. ಮುಂದಿನ ದಿನಗಳಲ್ಲಿಯೂ ಶಿಕ್ಷಣ, ಸಮಾಜ ಸೇವೆ ಹಾಗೂ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇಂತಹ ಇನ್ನಷ್ಟು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಲು ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಮತ್ತು ಆಶೀರ್ವಾದ ಸದಾ ನಮ್ಮೊಂದಿಗಿರಲಿ ಎಂದು ಹಾರೈಸುತ್ತೇನೆ. ಅಂತ ಹೇಳಿ ಕೊರಟಗೆರೆಯವರು ಪಿ.ಎ.ಡಿ ಬ್ಯಾಂಕ್ ಡೈರೆಕ್ಟರ್. ಈರೇಶಣ್ಣವ್ರ ಬಗ್ಗೆ ಹೇಳಬೇಕು ಅಂದ್ರೆ ಭಾಳ ಇದೆ. ಅವರು ಬರೀ ಸಾಧಕ ಸಂಭ್ರಮ ಅಂತ ಒಂದೇ ಅಲ್ಲ, ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂತ ಬರ್ತಾ ಇದ್ದಾರೆ. ಜಾತಿ, ಧರ್ಮ, ಭೇದ ಎಲ್ಲವನ್ನೂ ಮರೆತು ಶಿಕಾರಿಪುರ ತಾಲೂಕಿನಲ್ಲಿ ಅವರಿಗೆ ನಾವು ಕಲಿಯುಗದ ಕರ್ಣ, ಕೊಡುಗೈ ದಾನಿ ಅಂತಲೇ ಕರಿತೇವೆ. ಯಾವುದೇ ಆಮೇಲೆ ಜಯಂತ್ಯೋತ್ಸವ, ಬಸವ ಜಯಂತ್ಯೋತ್ಸವ ಮಾಡಿದರು. ಸುಮಾರು ರಾಜ್ಯಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ ಯಾರೂ ಮಾಡದಂಥ ಒಂದು ಕೆಲಸವನ್ನು ಶಿಕಾರಿಪುರ ತಾಲೂಕಿನಲ್ಲಿ ಬಸವ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡಿದ ಏಕೈಕ ವ್ಯಕ್ತಿ ಅಂದರೆ ನಮ್ಮ ವೀರೇಶಣ್ಣ. ಹಾಗಾಗಿ ರಾಜ್ಯ ಘಟಕದ ನಿರ್ದೇಶಕರ ಸ್ಥಾನಕ್ಕೆ ನಿಂತ್ಕೊಂಡ್ರು ಅವರು. ಆವಾಗ ಇಡೀ ರಾಜ್ಯದ ತುಂಬ ನಾವು ಸಹಿತ ಅವರ ಅನುಯಾಯಿಗಳಾಗಿ, ಅಭಿಮಾನಿಗಳಾಗಿ ಅವ್ರ ಪರವಾಗಿ ಹೋಗಿದ್ದೀವಿ. ರಾಜ್ಯದ ಎಲ್ಲೇ ಹೋದ್ರು, ನಾವು ಯಾವುದೇ ಜಿಲ್ಲೆಗೆ ಹೋದ್ರು ಒಂದೇ ಹೇಳೋರು, ವೀರೇಶಣ್ಣವರು ಅಂದರೆ ಬಸವ ಜಯಂತಿ ಆಚರಣೆ ಮಾಡಿದ್ರಲ್ಲ ಆ ವೀರೇಶಣ್ಣವರು ಅಂತಂದು. ಆ ರೀತಿ ಸಮಾಜಮುಖಿ ಕೆಲಸಗಳನ್ನಾಗಲಿ, ಸಮಾಜಕ್ಕಾಗಲಿ ಮತ್ತು ಎಲ್ಲ ವರ್ಗದ ಜನರಿಗೆ ಏನಾದರೂ ವ್ಯವಸ್ಥಿತವಾಗಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನಾಗಲಿ ಮತ್ತೊಂದು ಅವರಿಗೆ ಅನುಕೂಲಗಳನ್ನಾಗಲಿ ಮಾಡಿಕೊಡ್ತಾರೆ ಅಂತಂದ್ರೆ ಅಂಥ ಏಕೈಕ ವ್ಯಕ್ತಿ ನಮ್ಮ ತಾಲೂಕಿನಲ್ಲಿ ಯಾರು ಇದ್ದಾರೆ ಅಂದ್ರೆ ಅವರು ಅಂದರೆ ಈರೇಶಣ್ಣವರು ಅಂತ ಗುರುತು. ಈಗೆಲ್ಲ ಮಕ್ಕಳಿಂದ ಹಿಡಿದು ಸುಮಾರು ಈ ನಮ್ಮ ತಾಲೂಕಿನಲ್ಲೇ ಯೋಚನೆ ಮಾಡಿದರೆ ಎಲ್ಲೇ ಹೋದ್ರು ವೀರೇಶಣ್ಣವರು ಅಂದ್ರೆ ಶಿಕಾರಿಪುರ ಅವ್ರ ಹೆಸರು ಆ ರೀತಿ ಗುರುತಿಸ್ಕೊಳ್ಳೋಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ವೀರೇಶಣ್ಣವರು. ಹಂಗೆ ರಾಜ್ಯದಲ್ಲೇ ನಿರ್ದೇಶಕರ ಅಖಿಲ ಭಾರತ ವೀರಶೈವ ಮಹಾಸಭಾ ನಿರ್ದೇಶಕರ ಸ್ಥಾನಕ್ಕೆ ನಿಂತ್ಕೊಂಡಾಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಹಿತ ಅವರನ್ನು ಹಾಡಿ ಹೊಗಳಿ, ನಮಗೆ ನಾವು ಹೋದಾಗ ಆ ಜಿಲ್ಲೆಗಳಲ್ಲಿ ಹೋದಾಗ ಹಾಡಿ ಹೊಗಳಿ ಅವರಿಗೆ ನಂಬರ್ 1 ಸ್ಥಾನದಲ್ಲಿ, ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ 27 ಜನ ನಿರ್ದೇಶಕ ಸ್ಥಾನಕ್ಕೆ ನಿಂತ್ಕೊಂಡ್ರೆ, ಎಲ್ಲ ನಿಂತ್ಕೊಂಡಿರೋರು ಜಾಸ್ತಿ ಜನ, ಆದ್ರೆ 27 ಸ್ಥಾನ ಆಯ್ಕೆ ಆಗ್ಬೇಕಾಗಿರೋದು. ಆ 27 ಜನದಲ್ಲೇ ನಂಬರ್ 1 ಸ್ಥಾನದಲ್ಲಿ ಆಯ್ಕೆ ಆಗಿರೋರು ಅಂದ್ರೆ ವೀರೇಶಣ್ಣ ಅತಿ ಹೆಚ್ಚು ಮತಗಳಿಂದ. ಅದಕ್ಕೆಲ್ಲ ಕಾರಣಪ್ಪ ಏನು ಅಂತಂದ್ರೆ ಇವರು ಸಮಾಜಮುಖಿ ಕೆಲಸಗಳು,
ಅದಕ್ಕಾಗಿನೇ ನಾವೇನಂತೇವೆ ಅಂದ್ರೆ ಎಲ್ಲ ಇಲ್ಲಿ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ ಯಾವುದೇ ವರ್ಗದ ದೇವಸ್ಥಾನಗಳಾಗಲಿ, ಬಡವರ ಬಗ್ಗೆ ಕಾಳಜಿ ಆಗಲಿ, ಏನೇ ಒಂದಾಗಲಿ ಅವ್ರ ಮನೆ ಬಾಗಿಲಿ ಬಂದ್ರೆ ಯಾರನ್ನೂ ಯಾವತ್ತೂ ವಾಪಸ್ ಕಳಿಸಿದಾರಲ್ಲ. ಹಾಗಾಗಿ ಅವರನ್ನ ಎಷ್ಟೇ ಹಾಡು ಹೊಗಳಿದ್ರು ಸಾಲದು. ನಮಸ್ಕಾರ. ಸಮಾಜಮುಖಿ ಕಾರ್ಯಕ್ರಮ, ಇನ್ನೊಬ್ಬರನ್ನ ಬೆಳೆಸೋ ಕಾರ್ಯಕ್ರಮ ಇದು. ಈಗಿನ ರಾಜಕಾರಣಿಗಳು ಇವೆಲ್ಲ ಗೊತ್ತು, ಬಳಸ್ಕೊಳ್ಳೋದು ಜಾಸ್ತಿ. ಇವರು ಬಳಸ್ಕೊಳ್ತಿಲ್ಲ, ಇನ್ನೊಬ್ಬರನ್ನ ಬೆಳೆಸ್ಬೇಕಂತ ಈರೇಶ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಒಂದು 15 ದಿನ ಕೆಳಗೆ ಬೆಂಗಳೂರಲ್ಲಿ ಭೇಟಿಯಾಗಿದ್ರು, ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು. ಸೊ ಬಹಳ ಸಂತೋಷದಿಂದ ಬಂದಿದ್ದೀನಿ. ನಾನು ನೋಡಿರೋ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಲ್ಲಿ ಇದೇ ಬಹಳ ದೊಡ್ಡದು, ಇದೇ ಬಹಳ ಅದ್ದೂರಿಯಾಗಿ ನಿಜವಾಗ್ಲೂ ಪ್ರೇರಣೆ ಸಿಗಬೇಕು. ಒಳ್ಳೆ ಉದ್ದೇಶ ಅಂದ್ರೆ ಎಲ್ಲ ಒಳ್ಳೆ ಉದ್ದೇಶಕ್ಕೆ ಮಾಡಿರ್ತಾರೆ. ಇಲ್ಲಿ ಜಾಸ್ತಿನೇ ಸಪ್ಲೈ ಇದೆ ಇವತ್ತು, ಮೋಟಿವೇಶನ್, ಒಳ್ಳೆ ಮೆಸೇಜ್. ಸಾಧಕರ ಸಂಭ್ರಮ ಅಂತ ಕರೆಕ್ಟ್ ಆಗಿ ಸಿಗುತ್ತೆ. ಹುಟ್ಟುಹಬ್ಬ ಬೇರೆ ರೀತಿನಲ್ಲಿ ಆಚರಣೆ ಮಾಡಬಹುದಿತ್ತಲ್ಲ ಸರ್, ಇದು ಒಂದು ವಿಶಿಷ್ಟವಾದ ವಿಭಿನ್ನವಾದ ಈಗ ಒಳ್ಳೆ ಮನ್ಸಿರೋರು ಹಿಂಗೆ ಯೋಚನೆ ಮಾಡೋದು ಅಲ್ವಾ. ಈಗ ಹುಟ್ಟುಹಬ್ಬ ಅಂತಂದ್ರೆ ಸುಮ್ಮನೆ ಕೇಕ್ ಕಟ್ ನಾವು ತಿನ್ನೋದಲ್ಲ, ಏನಾದ್ರು ಉಣಬಡಿಸೋಣ ಸಮಾಜಕ್ಕೆ ಅಂತ. ಹೌದು, ನಮ್ಮ ಈರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಹಳ ಎತ್ತರಕ್ಕೆ ಬೆಳೀಲಿ ಅವ್ರಿಗೆ ದೇವರು ಎಲ್ಲ ರಾಜಕೀಯ ಯಶಸ್ಸು, ಆರ್ಥಿಕ ಯಶಸ್ಸು ಎಲ್ಲ ದಯಪಾಲಿಸಲಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತೇನು ಶಿಕಾರಿಪುರ ತಾಲೂಕಲ್ಲಿ ಇಡೀ ಜಿಲ್ಲೆಯಾದ್ಯಂತ, ಇಡೀ ನಮ್ಮ ಸ್ಟೇಟ್ ಲೆವೆಲ್ಗೆ ಕೂಡ ಬಹಳ ಹೆಮ್ಮೆ ಪಡುವಂತ ವಿಚಾರ. ಯಾಕಂತಂದ್ರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಇವತ್ತೇನು ಕರೆಸ್ಬಿಟ್ಟು ಅವರಿಗೆ ಒಂದು ಸಂಭ್ರಮದ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬೆಳಗ್ಗಿಂದ ಸಂಜೆ ತನಕ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಮೋಟಿವೇಶನ್ ಕ್ಲಾಸ್ಗಳು, ಮಕ್ಕಳು ಯಾವ ರೀತಿ ಓದ್ಬೇಕು, IAS KS ಯಾವ ರೀತಿ ಕೋಚಿಂಗ್ ಓದ್ಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಸನ್ಮಾನ್ಯ ಶ್ರೀಯುತ ನಮ್ಮ ವೀರೇಶಣ್ಣನವರು, ಈಶ್ವರ್ ಡೆವಲಪ್ಮೆಂಟ್ ಶಿಕಾರಿಪುರ, ಇವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಬಹಳ ಖುಷಿ ಆಗ್ತದೆ. ಯಾಕಂತಂದ್ರೆ ಸಾಧಕರನ್ನ ತಾಲೂಕಲ್ಲಿ ಗುರುತಿಸ್ಬಿಟ್ಟು ಅವರಿಗೆ ವಿಶೇಷವಾಗಿ ಒಂದು ಅಭಿನಂದನೆಗಳನ್ನ ಸಲ್ಲಿಸಿ ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾಳೆ ಕೂಡ ಅವರ ಒಂದು ಹುಟ್ಟಿದಬ್ಬ ಇದೆ. ವಿಶೇಷವಾಗಿ ದೇವರವರಲ್ಲಿ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತಕ್ಕಂಥದ್ದನ್ನ ಕೇಳ್ಕೊಳ್ತಾ, ಇನ್ನಷ್ಟು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ದೇವರವರಿಗೆ ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥದ್ದನ್ನ ಈ ಮೂಲಕ ನಾನು ಭಾವಿಸ್ತೇನೆ. ನಮಸ್ಕಾರ. ಜನಪದ ಕಲಾವಿದರು ಈಗ ಸತತವಾಗಿ 4 ವರ್ಷ ನಮ್ಮ ವೀರೇಶ್ ಅಣ್ಣವರು 8 ವರ್ಷ ಆಯ್ತು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಗೌರವ ಕೊಟ್ಟು 30-40 ಲಕ್ಷಗಟ್ಟಲೆ ಖರ್ಚು ಮಾಡಿ ಮಕ್ಕಳು ಉತ್ತಮ ಸ್ಥಾನಕ್ಕೆ ಬರಲಿ ಅಂತ ಸತತವಾಗಿ ಕಾರ್ಯಕ್ರಮ ಮಾಡ್ತಾರೆ. ಒಂದು ಮಾತು ಹೇಳ್ತಾರೆ, ಹುಟ್ಟುವಾಗ ಶಿವ ಶಿವ, ಸತ್ತ ಮೇಲೆ ಸ್ರವ ಸ್ರವ. ಇವೆರಡರ ಮಧ್ಯೆ ಕವ ಕವ ಅನ್ನಕ್ ಬಂದವಿ. ಆದ್ರೆ ನೀವು ಕವ ಕವ ಅನ್ನದೇ ವಿದ್ಯೆಯನ್ನು ಕಲೀರಿ ಎಂದು ಇವತ್ತು ನಮ್ಮ ವೀರೇಶ್ ಅಣ್ಣವರು 1450 ಮಕ್ಕಳಿಗೆ ಸನ್ಮಾನ ಮಾಡಿ ಬೆನ್ನು ತಟ್ಟಿ ಅವರಿಗೆ ಉತ್ತೇಜನ ಕೊಟ್ಟಿದ್ದಾರೆ. ಅವ್ರು ಇನ್ನೂ ಇಂಥ ಹೆಚ್ಚಿನ ಒಂದು ಕಾರ್ಯಕ್ರಮ ಮಾಡಲಿ. ಅದಕ್ಕೊಂದು ಮಾತು ಹೇಳ್ತಾರೆ, ಹುತ್ತಕ್ಕೆ ಹಾವು ಚಂದ, ಮುತ್ತು ಕೊರಳಿಗೆ ಚಂದ, ಗಗನಕ್ಕೆ ಚಿಕ್ಕಿ ಚಂದ. ನಮ್ಮ ವೀರೇಶ್ ಅಣ್ಣನವರು ಮಾಡುವುದು ಶಿಕಾರಿಪುರ ಕಾರ್ಯಕ್ರಮ ಚಂದ ಚಂದ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದ್ದನ್ನು 1450 ಮಕ್ಕಳು ಇವತ್ತು ವೀರೇಶ್ ಅಣ್ಣನಿಂದ ಸನ್ಮಾನ ಪಡೆದು ಅವರು ಉನ್ನತ ಸ್ಥಾನಕ್ಕೆ ಹೋಗಂಗೆ 3-4 ಸಾವಿರ ಜನ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಪ್ರತಿ ವರ್ಷನೂ ನಮ್ಮ ವೀರೇಶ್ ಅಣ್ಣವ್ರು ಇದೇ ತರ ಮಾಡ್ಕೊಂತ ಬಂದು ಮಕ್ಕಳಿಗೆ ಉತ್ತೇಜನ ಕೊಡ್ಲಿ. ಹಿಂದೆ ಈಗ ಒಂದು ಬಸವಣ್ಣ ಹಬ್ಬ ಮಾಡಿದ್ರು 3 ವರ್ಷದ ಹಿಂದೆ, ಇತಿಹಾಸದಲ್ಲಿ ಯಾರೂ ಮಾಡಕ್ ಸಾಧ್ಯ ಇಲ್ಲ. 10,000 ಜನ ಸೇರಿತ್ತು, 500 ಹೋರಿಗಳು ಸೇರಿದ್ವು ಬಸವ ಜಯಂತಿ ಕಾರ್ಯಕ್ರಮಕ್ಕೆ. ಅವ್ರಿಗೆಲ್ಲ ತಿಂಡಿ ಊಟದ ವ್ಯವಸ್ಥೆ, ಅಲ್ಲಿಂದ ಬಂದ ಹೋರಿಗಳಿಗೆ ಹೇರ್ಕೊಂಡು ಹೋಗಕ್ಕೆ 4,000 5,000 ವೆಹಿಕಲ್ ಚಾರ್ಜ್ ಅನ್ನು ಕೊಟ್ಟು ಬಸವದ ಜಯಂತಿಯನ್ನು ಉತ್ತಮಗೊಳಿಸಿದರು. ಹಿಂದೂ ಮಾಡಕ್ ಸಾಧ್ಯ ಇಲ್ಲ, ಇನ್ನು ಮುಂದೂ ಯಾರು ಮಾಡಕ್ ಆಗಂಗಿಲ್ಲ. ವೀರೇಶ್ ಅಣ್ಣರಿಗೆ ಇನ್ನೂ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಇಂಥ ಕಾರ್ಯಕ್ರಮ ನಡೆಸಲಿ ಅಂತ ನಾವು ಪತ್ರಕರ್ತ ಮಾಧ್ಯಮದವರು, ಟಿವಿ ಮಾಧ್ಯಮದವರ ಪರವಾಗಿ, ಈಸೂರಿನ ಪರವಾಗಿ ನಾವು ಸ್ವಾತಂತ್ರ್ಯ ಹೋರಾಟಗಾರರು ಬೇಗೂರು ಶಿವಪ್ಪ ಈಸೂರು ಕೈ ಮುಗಿದು ಬೇಡ್ತಾ ಇದ್ದೇನೆ. ಮೂರ್ತಿ ಅಂತ ನಿವೃತ್ತ ಶಿಕ್ಷಕ. ಕಳೆದ 8 ವರ್ಷಗಳಿಂದ ಕೂಡ ನಮ್ಮ ವೀರೇಶ್ ಅಣ್ಣವರು ಪ್ರತಿಭಾ ಪುರಸ್ಕಾರವನ್ನ ಬಹಳ ಅತ್ಯುತ್ತಮವಾಗಿ ಮಾಡಿರ್ತಕ್ಕಂಥದ್ದು. ಈ ವರ್ಷ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಕಾರಣ ಏನು ಅಂತಂದ್ರೆ 5 ಜನರಿಗೆ ಅಂತಾರಾಷ್ಟ್ರೀಯ ಮಟ್ಟ, ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥವರಿಗೆ ಅಂಥವ್ರನ್ನ ಕರೆದು ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೌರವ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಶಿಕಾರಿಪುರದ ಮಹಾಜನತೆಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ರೀತಿ ಅನೇಕ ಜನರು ಕೂಡ ಕೊಡುಗೈ ದಾನಿಗಳಿದ್ದಾರೆ, ಕೇಳುವವರಿಲ್ಲ. ಕೊಡುಗೈ ದಾನಿಗಳಿದ್ದಾರೆ, ಕೇಳುವವರಿಲ್ಲ. ಆ ಹಂತದಲ್ಲಿ ಲೆಕ್ಕ ಹಾಕಿದರೆ
ನಮ್ಮ ಕೊಡುಗೈ ದಾನಿಗಳನ್ನು ಕೇಳದೇ ಇದ್ರೂ ಕೂಡ ನಮ್ಮ ವೀರೇಶಣ್ಣವರು ಸುಮಾರು ವರ್ಷಗಳಿಂದ ಇದನ್ನ ವಿದ್ಯಾರ್ಥಿಗಳಿಗೆ ಮುಡುಪಾಗಿಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿರತಕ್ಕಂಥ ಒಂದು ಸಂಗತಿ. ಅವರು ಅವರ ಫ್ಯಾಮಿಲಿಯವರು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಾರೆ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಶಿಕಾರಿಪುರ. ನಾನು ಕೃಷಿಕ ಸಮಾಜದ ನಿರ್ದೇಶಕರು, ಕೃಷಿಕ ಮತ್ತು ಪತ್ರಕರ್ತನೂ ಕೂಡ ಆಗಿದ್ದೀನಿ. ನಾನು ಈರೇಶ್ ಅವರ ತುಂಬ ಒಡನಾಡಿ ಸ್ನೇಹಿತನಾಗಿ ಭಾಳ ಹೆಮ್ಮೆ ಅನಿಸ್ತಾ ಇದೆ ಶಿಕಾರಿಪುರದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿರುವುದು. ಇವತ್ತು ಜಾತ್ಯತೀತವಾಗಿ ಎಲ್ಲ ಜನಾಂಗದವ್ರನ್ನೂ ಸೇರಿಸ್ಬಿಟ್ಟು ಎಲ್ಲ ಜಾತಿಯವರ ಅಧ್ಯಕ್ಷರನ್ನು ಕರೆಸ್ಬಿಟ್ಟು ಎಲ್ಲ ಜಾತಿಯ ಮಕ್ಕಳನ್ನು ಕರೆಸಿ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಕೊಡಲಿಕ್ಕೆ ಒಳ್ಳೊಳ್ಳೆ ಉಪನ್ಯಾಸಕರನ್ನು ಕರೆಸ್ಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ಈಗ ಸಂಜೆ 6 ಗಂಟೆ 6:30 ಆದರೂ ಕೂಡ ಜನ ಇಲ್ಲಿಂದ ಹೋಗಿಲ್ಲ ಯಾರು, ತುಂಬ ಜನಗಳು. ಅಷ್ಟು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಇವತ್ತು ನೆರವೇರಿದೆ. ಈ ಕಾರ್ಯಕ್ರಮ ನೆರವೇರಲಿಕ್ಕೆ ಕಾರಣ ಒಂದು ಟೀಮ್ ವರ್ಕ್. ಈ ಟೀಮಲ್ಲಿ ತುಂಬ ಜನ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅವ್ರು ಏನು ಹೇಳಿದ್ರು ಅದು ಚಾಚು ತಪ್ಪದೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಟೀಮ್ ವರ್ಕಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಒಂದು ಪರಿಶ್ರಮ ಮತ್ತು ಇವತ್ತು ಸಮಾಜದಲ್ಲಿ ಸಾಕಷ್ಟು ಜನಗಳ ಹತ್ರ ದುಡ್ಡಿದೆ, ಅದನ್ನು ಸಮಾಜಕ್ಕೆ ವಾಪಸ್ ಕೊಡಲಿಕ್ಕೆ ಮನಸ್ಸಿಲ್ಲ, ಹಾಗೆ ಮಣ್ಣಾಗಿ ಹೋಗ್ಬಿಡ್ತಾರೆ. ಆ ಥರ ಆಗಬಾರ್ದು. ಪ್ರತಿಯೊಬ್ಬರು ಕೂಡ ಈ ಥರ ಸಹಕಾರವನ್ನು ಮಾಡಿದ್ದೇ ಆದರೆ ನಮ್ಮ ದೇಶ ಬಹಳಷ್ಟು ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಗೆ ಬರುತ್ತೆ. ಒಳ್ಳೆ ವಿದ್ಯಾಭ್ಯಾಸ ಬಂದರೆ ದೇಶ ಸುಭಿಕ್ಷವಾಗಿರುತ್ತೆ, ನಾಡು ಸುಭಿಕ್ಷವಾಗಿರುತ್ತೆ. ಅವರ ಮನೆಯಲ್ಲಿ ಒಳ್ಳೆ ಶಿಕ್ಷಕರು ಒಳ್ಳೆ ಶಿಕ್ಷಣ ಪಡೆದಿದ್ದೆ ಆದರೆ ಇಡೀ ಮನೆ ಕುಟುಂಬ ಮುಂದೆ 3 ಜನರೇಷನ್ ತನಕ ಅವ್ರಿಗೆ ಕಂಟಿನ್ಯೂ ಲೈಫು ಚೆನ್ನಾಗಿರುತ್ತೆ, ಜನರೇಷನ್ ಟು ಜನರೇಷನ್. ಅದಕ್ಕೆ ಬಹಳ ಮುಖ್ಯವಾಗಿರೋದು ಒಂದು ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸಕ್ಕೆ ಸರ್ಕಾರನೂ ಕೂಡ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದೆ. ಗೌರ್ಮೆಂಟು ಸಾಕಷ್ಟು ಹಾಸ್ಟೆಲ್ಗಳನ್ನು ಕೊಟ್ಟಿದೆ. ಒಂದು ಮಗುಗೆ ಒಂದು ತಿಂಗಳಿಗೆ 4,000 ರಿಂದ 5,000 ರೂಪಾಯಿ ಖರ್ಚು ಮಾಡ್ತಾ ಇದೆ. ಅದೆಲ್ಲದರ ಮಧ್ಯೆ ಇದೆಲ್ಲ ಸಮಾಜದ ಸರ್ಕಾರದ ಜೊತೆ ಮಠಮಾನ್ಯಗಳ ಜೊತೆ ಈ ಥರ ನಾವು ಸಾಮಾಜಿಕ ಚಿಂತನೆಯನ್ನೇ ಇಟ್ಕೊಂಡು ಈ ಥರ ಇಷ್ಟು ನಾವು ಅಳಿಲು ಸೇವೆ ಅಂತೇಳಿ ಮಾಡಿದ್ದೆ ಆದರೆ ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಯಾರು ಇಂಥ ಕಾರ್ಯಕ್ರಮ ಮಾಡ್ತಾರೆ ಅವ್ರಿಗೆ ಸಹಕಾರನಾರ ಕೊಟ್ಕೊಂಡು ನಾವು ಆ ಥರ ಪ್ರೋತ್ಸಾಹದ ಕಾರ್ಯಕ್ರಮಗಳಲ್ಲಿ ನಾವು ಕೈಗೊಂಡಿದ್ದೆ ಆದರೆ ಖಂಡಿತ ಯಶಸ್ಸು ರಾಜ್ಯದಲ್ಲಿ ದೇಶದಲ್ಲಿ ಸಿಗುತ್ತೆ. ಈ ಒಂದು ಕಾರ್ಯಕ್ರಮ ನೆರವೇರಲಿಕ್ಕೆ ಕಾರಣೀಕರ್ತರಾದಂಥ ನಮ್ಮ ಈಶ್ವರ್ ಫೌಂಡೇಶನ್ ಅಧ್ಯಕ್ಷರಾದಂಥ ಈರೇಶ್ ಅವರಿಗೆ, ಆ ತಂಡದವರಿಗೆ, ಅವರ ಧರ್ಮಪತ್ನಿಯವರಿಗೆ, ಎಲ್ರಿಗೂ ಕೂಡ ಅವರ ಕುಟುಂಬದವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಮೊದಲನೇದಾಗಿ ವೀರೇಶಣ್ಣ ಅವರಿಗೆ ಶುಭಾಶಯಗಳು. ಆನಗಲ್ ಕುಮಾರ ಮಹಾಶ್ರೀಗಳು ಹೇಳಿ 19, 20ನೇ ಶತಮಾನದಲ್ಲಿ ಸಮಾಜವನ್ನು ಬಹಳ ಅತ್ಯಂತ ವೀರೇಶಣ್ಣ ಒಂದು ಪ್ರೇರಣೆ ಅಂತ ನಾನು ಅನಿಸ್ಕೊಳ್ತೀನಿ. ಆನಗಲ್ ಕುಮಾರ ಶಿವಯೋಗಿಗಳವರ ಅಖಿಲ ಭಾರತೀಯ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿದ್ದಾರೆ, ಆದ್ದರಿಂದ ಸಮಾಜ ಮತ್ತು ಸಮಾಜಕ್ಕೋಸ್ಕರವಾಗಿ ಏನಾದರೂ ನನ್ನ ಸೇವೆ ಮಾಡಬೇಕು. ಕುಮಾರ ಶಿವಯೋಗಿಗಳ ಸಂದೇಶವನ್ನು ಇವತ್ತು ವಿದ್ಯಾರ್ಥಿಗಳಿಗಾಗಿ ಇವತ್ತು ಕೆಲಸವನ್ನು ಬಸವಾದಿ ಶಿವಶರಣರು ಹೇಳಿದ ಹಾಗೆ ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನೊಡನೆ ಜ್ಞಾನರತ್ನ ಅಂತ ಹೇಳಿ ಆ ಜ್ಞಾನದ ವ್ಯವಸ್ಥೆಯನ್ನು ಇವತ್ತು ವಿದ್ಯಾರ್ಥಿಗಳಿಗೆ ಹೊರಗಿನಿಂದ ಮೋಟಿವೇಶನ್ ಮಾಡುವಂತಹ ಮಹೇಶ್ ಮಾಷಾಳವರಾಗಿರ್ಬೋದು, ಸಾಧನಾ ಅಕಾಡೆಮಿ ಮಂಜುನಾಥ್ ಅವರಾಗಿರ್ಬೋದು, ಬೇರೆ ಬೇರೆ ವ್ಯವಸ್ಥಿತವಾಗಿರುವಂಥ ವ್ಯಕ್ತಿಗಳನ್ನು ಕರೆಸೋದ್ರ ಸಂಪನ್ಮೂಲ ವ್ಯಕ್ತಿಗಳನ್ನು, ವಿನಯ್ ಅವರನ್ನು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸೋದ್ರ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೂ ಒಂದು ಸಾಧಕರ ಸಂಭ್ರಮ ಜಾತ್ರೆಯನ್ನು ಇವತ್ತು ವೀರೇಶಣ್ಣ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಖುಷಿ ಕೊಡುವಂಥದ್ದು. ಸಮಾಜ ಸೇವೆ ಮಾಡಬೇಕು ಅಂತ ತುಂಬ ಅವರು ಆಲೋಚನೆ ಮಾಡ್ತಾರೆ. ನಾವು ಸ್ಟಾರ್ಟಿಂಗು ಈ ಥರ 85 ಮಾಡಿ ಮಕ್ಕಳಿಗೆ ಮಾಡಬೇಕು ಅಂತ ತುಂಬ ಕಡಿಮೆ ಮಕ್ಕಳು ಇರ್ತಿದ್ರು ಅವಾಗ. ಅದನ್ನು ನೋಡಿ ಆದ್ರೂ ಇನ್ನೂ ಹೆಚ್ಚಿನ ಮಕ್ಕಳು ಇವತ್ತು ನಾವು 1000 ಮಕ್ಕಳಿಗೆ ಮಾಡೇವಿ ಅಂತ ಅಂದರೆ ಅದು ನಮಗಿನ್ನೂ ಹೆಚ್ಚಿನ ಖುಷಿ ನಮ್ಮ ತಾಲೂಕಿಗೆ ಅಂತ ಹೇಳ್ಬೋದು. ಇದೇ ರೀತಿ ಇದು ಮಾಡೋರು ಇನ್ನೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಕಲೀಲಿ. ಅಂದರೆ ನಮ್ಮ ಮನೆಯವ್ರ ಥರನೇ ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಅವರಿಗೆ ಅಭಿವೃದ್ಧಿ ಆಗಲಿ. ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಅದಕ್ಕೋಸ್ಕರ ಇಷ್ಟು ಯಶಸ್ಸು ಕಂಡಾರೆ ಅಂತ ನಮ್ಮ ಮನೆಯವ್ರ ಬಗ್ಗೆ ತುಂಬ ಹೆಮ್ಮೆ ನನಗೆ ಹೇಳ್ಕೊಳಕ್ಕೆ. ಅವರ ಧರ್ಮಪತ್ನಿಯಾಗೇನೆ ಅನ್ನೋದಕ್ಕೆ ನನಗಿನ್ನೂ ತುಂಬ ಹೆಮ್ಮೆ ಇದೆ. ನನಗೆ 7 ಜನಕ್ಕೂ ಅವರೇ ಪತಿಯಾಗಿರಲಿ ಅಂತ ಕೇಳ್ತೀನಿ. ಯಾವೊಂದು ರೀತಿಯಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತೀವಿ ಅದನ್ನು ಹೇಳೋಕ್ಕೆ ಆಗಲ್ಲ ನನಗೆ. ಅಷ್ಟೊಂದು ಅವರು ತುಂಬ ಅಂದರೆ ತುಂಬ ನಾವು ನೋಡಿದ್ದೀವಿ ಈಗ 15 ದಿವಸದಿಂದ. ಅವರು ಕಷ್ಟಪಟ್ಟಾರೆ ಅಂದರೆ ಅದು ಇದ್ದನೇ ಇಲ್ಲ ಮೇಡಮ್ ಅವರಿಗೆ. ಆ ಥರ ಒಂದು ಈಗ ಮಕ್ಕಳು ಓದಿ ನಾನು 85 ಮಾಡಬೇಕು
ಹುಟ್ಟುಹಬ್ಬದ ಶುಭಾಶಯಗಳು. ಕರ್ನಾಟಕ ರಾಜ್ಯದ ಜನತೆಗೆ, ಶಿಕಾರಿಪುರ ತಾಲೂಕಿನ ಜನತೆಗೆ ಇವತ್ತು ಒಂದು ಸಂಭ್ರಮದ ಆಚರಣೆ. ಇವತ್ತು ಕಾರಣಕರ್ತರಾದಂಥ ಎನ್ವಿ ವೀರೇಶಣ್ಣವರು ತಗೊಂಡಿರುವಂಥ ನಿರ್ಧಾರ, ಅವರು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಅಂತ ಹೇಳ್ಬೋದು. ಅವರು ಕೇವಲ ಬೇರೆಯವ್ರ ಥರ ನನ್ನ ಕೈಲಿ ಆಗಲ್ಲ, ನಾನು ಒಬ್ಬ ಬಡ ಕುಟುಂಬದಿಂದ ಬಂದವನು, ನನ್ನ ಹತ್ರ ಏನೂ ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಅನ್ನುವಂಥದ್ದು ಏನಾದರೂ ಇದ್ದಿದ್ರೆ ಇವತ್ತು ಈ ಸಂಭ್ರಮ ನೋಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ಮಕ್ಕಳಿಗೆ ಅವರೇ ಮಾರ್ಗದರ್ಶಕರು. ಇವತ್ತು ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ, ಅವರು ಕುಟುಂಬದವರು ಅವ್ರಿಗೆ ಸಪೋರ್ಟ್ ಮಾಡಿದರೆ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಇವತ್ತು ಉದಾಹರಣೆ. ಮಕ್ಕಳು ಕೂಡ ಏನೇ ಕಷ್ಟ ಬರಲಿ, ಏನೇ ಬಡತನ ಇರಲಿ, ಏನೇ ಆಗಲಿ, ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಇರುತ್ತೆ, ಮಾರ್ಗದರ್ಶನ ಇರುತ್ತೆ. ಇಂಥ ಗುರುಗಳಂಥ ಮಾರ್ಗದರ್ಶನ, ಒಬ್ಬ ಉಪನ್ಯಾಸಕರು ಗುರುಗಳನ್ನು ನಾವು ಮುಂದೆ ಇಟ್ಕೊಂಡು, ಮತ್ತು ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಸಕ್ಸಸ್ಫುಲ್ ಸ್ಟೋರಿಗಳನ್ನು ನಮ್ಮ ಮುಂದೆ ಇಟ್ಕೊಂಡು ಯಾವುದಕ್ಕೂ ಹೆದರದೇನೆ ಇವತ್ತು ರೈತರು ಬಂದಿದ್ದಾರೆ. ಅವ್ರು ದೊಡ್ಡ ಸಕ್ಸಸ್ ಆಗಿರ್ತಕ್ಕಂಥ ರೈತರು ರಾಷ್ಟ್ರ ಪ್ರಶಸ್ತಿ ತಗೊಂಡಿರೋರಿದ್ದಾರೆ. ಶಿಕಾರಿಪುರ ತಾಲೂಕು ಶಿವಶರಣರ ನಾಡು, ಇಲ್ಲಿ ಎಲ್ಲದಕ್ಕೂ ಮಾರ್ಗದರ್ಶನ ಇದೆ. ಖಂಡಿತ ಎಲ್ಲದಕ್ಕೂ ಅವಕಾಶ ಆಗುತ್ತೆ. ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ವೀರೇಶಣ್ಣವರಿಗೆ, ಅವ್ರ ಧರ್ಮಪತ್ನಿ ಅವರಿಗೆ, ನಡೆಸ್ಕೊಂಡಿರ್ತಕ್ಕಂಥ ಇಲ್ಲಿ ಬಂದಿರತಕ್ಕಂಥ ಯಾರೆಲ್ಲ ಸಹಕಾರ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಶಿವಕುಮಾರ್, ಶಿಕಾರಿಪುರ, ಧನ್ಯವಾದಗಳು. ನಮ್ಮದು ಇಡೀ ರಾಜ್ಯದಲ್ಲೇ ಶಿಕಾರಿಪುರದ ವಿಶೇಷ ಇದೆ. ಶಿವಶರಣನ ನಾಡು, ಆ ನಾಡಲ್ಲಿ ಭೂಮಿಯಲ್ಲಿ ಆದ ಒಂದು ಶಕ್ತಿ ಇದೆ. ಆ ಶಕ್ತಿ ಎಲ್ಲ ನನಗೆ ಈ ಗುರುಗಳ ಮುಖಾಂತರ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷನಾದ ಒಂದು ಪ್ರೇರಣೆ ಆಯಿತು. ಆ ಪ್ರೇರಣೆ ಆದಾಗಿಂದ ಕಳೆದ 7-8 ವರ್ಷಗಳಿಂದ ನಮ್ಮ ವೀರಶೈವ ಸಮಾಜಕ್ಕೆ ಬರ್ತಾ ಇದ್ವಿ. ಹಂತವಾಗಿ ಈಗ ಎಲ್ಲ ಬೆಳೆದಂಗೂ ವಿಷಯವೇ ತಾಲೂಕಿನ ಎಲ್ಲ ಸಮುದಾಯದ ಮಕ್ಕಳನ್ನು ಒಂದು ಗುರುತಿಸಿ ಇದರಿಂದ ಒಂದು ಖುಷಿ ಇದೆ, ಸಂತೋಷ ಇದೆ. ನಾನು ಹೇಳಿದೆ ಅವಾಗಲೇ ಭಾಷೆಯಲ್ಲಿ ಮನೆ ಕೂತ್ಕೊಂಡು ಏನೇ ಇಲ್ಲ, ಇವತ್ತು ಸಾವಿರಾರು ಜನ ಈ ಖುಷಿ ಹಂಚ್ಕೊಂತಾರೆ. ಆ ಖುಷಿ ನಾನು ಇವತ್ತಿನ ಸೀಮಿತ ಆಗಿಲ್ಲ, ಇನ್ನು ನಾನು ತಾಲೂಕಲ್ಲಿ ಯಾವುದೇ ಹಳ್ಳಿಗೆ ಹೋಗಲಿ ಮತ್ತೊಂದು ಹೋಗಲಿ ಆ ಸಂತೋಷ ನಮಗೆ ಮೂಮೆಂಟ್ ಕೊಟ್ಟಿದ್ರು, ಪ್ರಶಸ್ತಿ ಕೊಟ್ಟಿದ್ರು, ಗುರುತಿಸ್ತಾರೆ. ಅವ್ರ ಜನಗಳ ಪ್ರೀತಿಯಲ್ಲಿ ನಾನು ಖುಷಿ ಕಾಣ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ಏನೆಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀರಾ ಸರ್? ನಾಳೆ ನನ್ನ ಕಡೆ ಎಷ್ಟು ಸಾವಿರ ಮಕ್ಕಳಿಗೆ ಒಂದು ಸನ್ಮಾನ ಮಾಡೋದು? ವಿಶೇಷವಾಗಿ ಇವತ್ತು ನಾನು 1200 ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿತ್ತು. ಮತ್ತು ಬಿಟ್ಟು ಹೋದಂಥ ಮಕ್ಕಳನ್ನ 1350ರಿಂದ 1400 ಮಕ್ಕಳಿಗೆ ಇವತ್ತು ಸನ್ಮಾನ ಅವ್ರಿಗೆ ಗಿಫ್ಟಾಗಿ ಒಂದು ಶಾಲು, ಟೀ ಶರ್ಟು, ಮೂಮೆಂಟು ಪ್ಲಸ್ ಒಂದು ಬ್ಯಾಗು ಹೊರ್ತಾಗಿ ಕೊಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಉಪನ್ಯಾಸ ಭಾಳ ಇಂಪಾರ್ಟೆಂಟ್. ನಾವು ಅದು ಕೊಟ್ಟದ್ದು ಯಾವುದು ಶಾಶ್ವತ ಅಲ್ಲ. ಇವತ್ತೇನು ನಮ್ಮ ಉಪನ್ಯಾಸಕರು ಬಂದು 3 ಜನ ಗುರುಗಳ ಆಶೀರ್ವಾದ ಮಾಡಿದಲ್ಲ, ಇದು ಯಾವತ್ತೂ ಲೈಫ್ ಟೈಮ್ ಪರ್ಮನೆಂಟ್ ಉಳಿಯೋ ಅಂಥ ಒಂದು ಗಿಫ್ಟ್ ಅವರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಳೆ ನನ್ನ ಕಡೆಯಿಂದ ಎಲ್ಲ ಅಭಿಮಾನಿ ಬಳಗದಿಂದ ಎಲ್ಲ ಯುವಕರಿರ್ಬೋದು, ಮುಖಂಡರಿರ್ಬೋದು, ಎಲ್ಲ ಸಂಘಟನೆ, ನಾನು ಹಳ್ಳಿ ಭಾಗದಲ್ಲಿ ಇರ್ಬೋದು, ಟೌನಲ್ಲಿ ಇರ್ಬೋದು, ಈಗಲ್ಲ 25 ವರ್ಷದಿಂದನೂ ಊರಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ತನು ಮನ ಧನ ಮುಖಾಂತರ ಅವ್ರು ಇರ್ತಾ ಇದ್ದೆ. ಹಂತಂತವಾಗಿ ನಾನು ಡೆವಲಪ್ ಆದಂಗೆ ಪ್ರಮಾಣ ಹೆಚ್ಚಾಗ್ತಾ ಹೋಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಊರಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಎಲ್ಲ ಸಂಘಟನೆ, ತಾಲೂಕಿನ 100 ಸಂಘಟನೆಗಳು ಬಂದು ನಾಳೆ ಅಭಿಮಾನಿ ಬಳಗ ಅಂತ ಹಾಕಿಬಿಟ್ಟು ಅವರು ಊಟ ಫ್ಲೆಕ್ಸ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಆಯೋಜನೂ ಅಭಿಮಾನಿ ಬಳಗ ಹುಡುಗರೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ಬಂದದಕ್ಕೆ ನನ್ನ ಕಡೆ ಏನು ಮಾಡಿದ್ರೆ ಅವ್ರನ್ನೂ ಖುಷಿ ಪಡಿಸ್ಬೇಕು, ಮತ್ತು ನನ್ನಲ್ಲಿ ಅವ್ರ ಖುಷಿನೇ ಕಾಣಬೇಕು. ಖುಷಿ ಕಾಣಬೇಕು ಅಂತ ಹೇಳ್ತದೆ. ಇತ್ತೀಚೆಗೆ ಪಾಪ್ಯುಲರ್ ಆದಂಥ ಬಾಳು ಬೆಳಗುಂದಿ ತಂಡ ಇರ್ಬೋದು, ಡಿ ಕಲರ್ಸು, ಕನ್ನಡ ವಾಹಿನಿಯವ್ರು ಬಂದು ಅವ್ರು ಎಂಟರ್ಟೈನ್ಮೆಂಟ್ ಕೊಡೋ ಕೆಲಸವನ್ನು ನಾಳೆ ಇಟ್ಕೊಂಡಿದ್ದೀವಿ. ಭಾಳ ಅದ್ದೂರಿಯಾಗಿ, ಅದು ವಿಶೇಷವಾಗಿ 10ರಿಂದ 15 ಸಾವಿರ ಯೂತ್ಸ್ ಸೇರೋದ್ರ ಮುಖಾಂತರ ನಾಳೆ ಅದ್ದೂರಿ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದೀವಿ ಸಂಜೆ 6 ಗಂಟೆಯಿಂದ.